ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ನಮ್ಮ ಎಲ್ಲ ಲೋಕಸಭಾ ಸದಸ್ಯರೇ ಹಾಗೂ ವಿಧಾನಸಭಾ ಆತ್ಮೀಯ ಸ್ನೇಹಿತರೆ, ಮಾಧ್ಯಮದ ಮಿತ್ರರೇ, ಈ ಪ್ರತಿಭಟನೆ ಮಾಡುವಂಥ ಅವಕಾಶವನ್ನು ಇವತ್ತು ಸಿದ್ದರಾಮಯ್ಯನವರು ಕೊಡಲೇಬಾರ್ದಿತ್ತು. ಬಿಜೆಪಿಗೆ ಅವ್ರಿಗೆ ಬೇರೆ ಆಪ್ಷನ್ನೇ ಇಲ್ಲ. ಈಗ ದೇರ್ ಇಸ್ ನೋ ಆಪ್ಷನ್. ಅವ್ರಿಗೆ ಆಲ್ಟರ್ನೇಟಿವ್ ಏನು ಇಲ್ಲ. ಈಗ ಹೈಕೋರ್ಟ್ ಆದೇಶ ಬಂದಿದೆ, ಜನಪ್ರತಿನಿಧಿ ನ್ಯಾಯಾಲಯದ ಆದೇಶ ಬಂದಿದೆ, ಅದರಲ್ಲಿ FIR ದಾಖಲೆ ಮಾಡಿ ಅಂತಾನೂ ಹೇಳ್ಬಿಟ್ಟಿದ್ದಾರೆ. ಯಾವ ಸೆಕ್ಷನ್ಸ್ ಅಂತ ಹೇಳಿದ್ದಾರೆ, ಕರಪ್ಷನ್ ಹಾಕಿದ್ದಾರೆ, ಲ್ಯಾಂಡ್ ಗ್ರಾಬಿಂಗ್ ಹಾಕಿದ್ದಾರೆ, ಮೋಸ ಹಾಕಿದ್ದಾರೆ, ವಂಚನೆ ಹಾಕಿದ್ದಾರೆ, ಸ್ವಜನ ಪಕ್ಷಪಾತ ಹಾಕಿದ್ದಾರೆ, 420 ಹಾಕಿದ್ದಾರೆ. ಇನ್ನೇನ್ ಬೇಕು? ನೀವು ಪದೇ ಪದೇ ಮೂಡ ವಿಚಾರ ಪ್ರಾರಂಭ ಆದ ದಿನಗಳಲ್ಲಿ, ಮೋಸ್ಟ್ಲಿ ಆಗಸ್ಟ್, ಆ ಸಂದರ್ಭದಲ್ಲಿ ನೀವೇನು ಹೇಳಿದ್ರಿ? ಏನ್ರಿ ಬಿಜೆಪಿಯವರ ಪತ್ರಕರ್ತರನ್ನೇ ಕೇಳಿದ್ರಿ ನೀವು, ಏನ್ ನನ್ನ ಮೇಲೆ FIR ಆಗಿದೆಯಾ ರಾಜೀನಾಮೆ ಕೊಡಕ್ಕೆ? ನನ್ನ ಮೇಲೆ ತನಿಖೆಗೆ ಆದೇಶ ಆಗಿದೆಯಾ? ನನ್ನ ಮೇಲೆ ಕೋರ್ಟ್ ಯಾವ್ದಾನ ನೋಟ್ ಮಾಡಿದಾರ ನನ್ನ ಮೇಲೆ ಅಂತ ಪ್ರಶ್ನೆ ಕೇಳ್ತಾ ಇದ್ರಿ. ಈಗ ಕೋರ್ಟು ಆಗೋಯ್ತು, ತನಿಖೆಗೂ ಆದೇಶ ಆಗೋಯ್ತು, ಇನ್ನ ಇವತ್ತು FIR ಆಗೋಗ್ತತೆ. ಇನ್ನೇನ್ ಬೇಕು? ನೀವು ಏನಕ್ಕೆ ಕಾಯ್ತಾ ಇದ್ದೀರಾ? ನಿಮ್ಗೆ ನೋಡಿ ನ್ಯಾಯ, ನಿಮ್ಗೆ ಯಾವ ರೀತಿ ನ್ಯಾಯ ತಗೊಂಡಿದ್ದೀರಾ ನೀವು? ಹಿಂದೆ ಯಡಿಯೂರಪ್ಪನವರು ಲೋಕಾಯುಕ್ತ ಕೇಸ್ ಬಂದಾಗ ನೀವು ಪತ್ರಿಕೆಯಲ್ಲಿ ಏನ್ ಸಂದರ್ಶನ ಕೊಟ್ರಿ? ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದುಕೊಂಡು ಅಧಿಕಾರದ ಪ್ರಭಾವ ಬೀರ್ತಾರೆ ಪೊಲೀಸರ ಮೇಲೆ ಅಂತೇಳಿ ನೀವೇನು ಹೇಳಿದ್ರಿ? ನನ್ನ ಹತ್ರ ದಾಖಲೆನೂ ಇದೆ ನೋಡಿ, ಇದು ಇದೆ ಕ್ಲಿಪ್ಪಿಂಗ್. ಇನ್ವೆಸ್ಟಿಗೇಷನ್ ಮೇಲೆ ಪ್ರಭಾವ ಬೀರುವ ಸಾಧ್ಯತೆ ಇದೆ. ಇಂಪಾರ್ಷಿಯಲ್ ಆಗಿ ತನಿಖೆ ಆಗಕ್ಕೆ ಸಾಧ್ಯನೇ ಇಲ್ಲ. ಯು ಮಸ್ಟ್ ರಿಸೈನ್ ಯಡಿಯೂರಪ್ಪನವರೇ ಅಂತ ಹೇಳಿದ್ದಾರೆ. ಸೇಮ್ ಮಾತೆತ್ರೆ ಯಡಿಯೂರಪ್ಪನವ್ರ ಕೇಸೇ ಬೇರೆ, ನಿನ್ ಕೇಸೇ ಬೇರೆ ಅಂತೀಯಲ್ಲ. ಇದು ಕರಪ್ಷನ್ ಕೇಸೆ, ಹಾಳಾಗೋಯ್ತು. ಇಷ್ಟೆಲ್ಲ ಮಾತಾಡ್ತಿರಲ್ಲ, ನಾನು ಯಾಕೆ ರಾಜೀನಾಮೆ ಕೊಡಬೇಕು ಅಂತ, ನನ್ನ ತನಿಖಾ ವರದಿ ಬಂದಿದೆಯಾ ಅಂತ ಶುರು ಮಾಡಿದ್ರು. ಇಷ್ಟು ದಿನ ಏನ್ ಹೇಳಿದ್ರು? ನನ್ನ ಮೇಲೆ FIR ಆಗಿದೆಯನ್ರಿ ಅಂತ ಕೇಳಿದ್ರಿ. ನನ್ನ ಮೇಲೆ ಯಾವ್ದಾನ ಕೋರ್ಟ್ ಆದೇಶ ಬಂದಿದೆಯನ್ರಿ ಕೇಳಿದ್ರಿ. ಈಗೆಲ್ಲ ಬಂದಿದೆ. ಈಶ್ವರಪ್ಪನವ್ರ ಕೇಸ್ ಆದಾಗ ನೀವು ವಿಧಾನಸಭೆಯಲ್ಲಿ ನೀವೇನ್ ಭಾಷಣ ಮಾಡಿದ್ರಿ? ಈಶ್ವರಪ್ಪನ ಮೇಲೆ ಏನು ಎನ್ಕ್ವೈರಿ ಆಗಿತ್ತ? ರಿಪೋರ್ಟ್ ಬಂದಿತ್ತ? ತನಿಖೆ ಆಗಿತ್ತ? ಏನೂ ಇಲ್ಲ. ಈಶ್ವರಪ್ಪನವ್ರ ರಾಜೀನಾಮೆ ಕೊಡೋರ್ಗೆ ಏನ್ ಕುಸ್ತಿ ಮಾಡಿದ್ರಿ ವಿಧಾನಸಭೆಯಲ್ಲಿ? ಈಗ ಯಾಕೆ ಮಾಡ್ತಾ ಇಲ್ಲ ಕುಸ್ತಿ? ಆಯ್ತು, ಬಿಜೆಪಿಯವರು ಈಶ್ವರಪ್ಪ ಅಂತ ಇಟ್ಕೊಳ್ಳಿ. ಆಗ ಈಗ ನಾಗೇಂದ್ರ ಮೇಲೆ ಏನು ಎನ್ಕ್ವೈರಿ ರಿಪೋರ್ಟ್ ಬಂದಿತ್ತಾ? ಬಂದಿರಲಿಲ್ಲ. FIR ಆಗೂ ಇರಲಿಲ್ಲ, ಕೈ ಬಿಟ್ಬಿಟ್ಟಿದ್ರು. ಅವನ ಯಾಕೆ ರಾಜೀನಾಮೆ ತಗೊಂಡ್ರಿ? ಅಂದ್ರೆ ಈಗಾಗಲೇ ಸಿಟಿ ಉಸಿರು ಒಳ್ಳಿತಾರ ಯಾವ್ಯಾವ ಸ್ಟೇಜಿಗೆ ಬರ್ತೈತೆ ಆಯಾ ಸ್ಟೇಜಿಗೆ ಸುಳ್ಳು ಹೇಳ್ಕೊಂಡು ಹೋಗ್ತಾ ಇರೋದು. ಮೋದಿನ ಬೇರೆ ಹೇಳಿದ್ದೀರ. ಮೋದಿ ಬಗ್ಗೆ ದೊಡ್ಡದಾಗಿ ಕಾಮೆಂಟ್ಗಳನ್ನ ಮಾಡಿದಿರ. ಭ್ರಷ್ಟಾಚಾರ ಏನು ಮೋದಿಯವರು ಹೇಳಿದಾರ ನಿನ್ಗೆ? ಮೂಡ ಯಾರನ್ನ ಮೋದಿಯವರು ಹೇಳಿದ್ರ? ಏನಪ್ಪಾ ನೀನ್ ಸೈಟ್ ತಗೋ ಅಂತ ಯಾರನ್ನ ಹೇಳಿದ್ರ? ಮೋದಿಯವರು ಹೇಳಿಲ್ಲ. ಮೋದಿಯವ್ರನ್ನ ಯಾಕೆ ಕಾಮೆಂಟ್ ಮಾಡ್ತೀರಾ? ಮೋದಿದೇನು ಇದರಲ್ಲಿ ಕರಪ್ಷನ್ ಆಗಿರೋದ್ ಬಗ್ಗೆ ಇವತ್ತು ದೇಶವ್ಯಾಪಿ ಒಂದು ಚರ್ಚೆ ನಡೀತಾ ಇದೆ. ಆ ಚರ್ಚೆಯ ಸಂದರ್ಭದಲ್ಲಿ ಮೋದಿಯವರು ಕರ್ನಾಟಕದಲ್ಲಿರೋ ಬಂದ ಸರ್ಕಾರ 2 ವರ್ಷದಲ್ಲಿ ಲೂಟಿ ಮಾಡಿದ್ದಾರೆ ಅಂತ ಆಗಿದೆ. ವಾಲ್ಮೀಕಿ ಹಗರಣದಲ್ಲಿ ಎಸ್ಟಿಗಳ ಹಣ, ಅದು ಎಸ್ಟಿಗಳ ಹಣ. ಆ ಎಸ್ಟಿಗಳ ಹಣವನ್ನ 189 ಕೋಟಿ ಲೂಟಿ ಮಾಡಿದ. ಅಸೆಂಬ್ಲಿಯಲ್ಲಿ ಒಪ್ಕೊಂಡ್ರಿ. 189 ಅಲ್ಲ 89 ಕೋಟಿ ಅಂತ ನೀವೇ ಒಪ್ಕೊಂಡ್ರಿ. ಅಂದ್ರೆ ನಿಮ್ ಸರ್ಕಾರ ಹಗರಣಗಳ ಮೇಲೆ ಹಗರಣ, ಒಂದಾದ ಮೇಲೆ ಒಂದು ಹಗರಣಗಳನ್ನ
ಲೂಟಿ ಮಾಡ್ತಾ ಇದ್ದೀರಾ ಇಡೀ ಸರ್ಕಾರ. ಅಭಿವೃದ್ಧಿ ಕಾಸಿಲ್ಲ ಎಲ್ಲೂ. ಏನೋ ಕಮಿಷನ್ ಹೊಡಿಯಕ್ಕೆ ಅಭಿವೃದ್ಧಿಯಲ್ಲಿ ನಿಮ್ ಕಾಸು ಬರ್ತಾ ಇಲ್ಲ. ಲೂಟಿ ಹೊಡಿಯಕ್ಕೆ ನೀವು ದಾರಿ ಇಟ್ಕೊಂಡು ಇವತ್ತು ಇಡೀ ಸರ್ಕಾರ ಲೂಟಿಗಿಳಿದಿದೆ. ನಾನು ಕೇಳೋವಂಥದ್ದು ನಿಮಗೆ, ಹಿಂದೆ ಸಂತೋಷ್ ಹೆಗ್ಡೆ ಅವರು ಯಡಿಯೂರಪ್ಪನವರ ರಾಜೀನಾಮೆ ಕೇಳಿದ್ರು, ಯಡಿಯೂರಪ್ಪನವರು ರಾಜೀನಾಮೆ ಕೊಟ್ಟರು. ಈಗ ಅದೇ ಸಂತೋಷ್ ಹೆಗ್ಡೆ ಅವರು ನಿನ್ನೆ ಪತ್ರಿಕಾ ಸಂದರ್ಶನದಲ್ಲಿ ಹೇಳಿದ್ದಾರೆ ಯಡಿಯೂರಪ್ಪನವರು ರಾಜೀನಾಮೆ ಕೊಡಬೇಕು. ಸಿದ್ದರಾಮಯ್ಯನವರು ಹಿಂದೆ ಯಡಿಯೂರಪ್ಪನವ್ರ ಮೇಲೆ ಹೇಳಿದ್ರು, ಈಗ ಅದೇ ಸಿದ್ದರಾಮಯ್ಯ ಮೇಲೆ ಹೇಳಿದ್ದಾರೆ ಸಿದ್ದರಾಮಯ್ಯನವರೇ ರಾಜೀನಾಮೆ ಕೊಡಬೇಕು ಅಂತ ಹೇಳಿ. ಬಿ ವಿ ಆಚಾರ್ಯ ಹಿರಿಯ ಅಡ್ವೊಕೇಟ್, ಅವರು ಅಡ್ವೊಕೇಟ್ ಜನರಲ್ ಆಗಿದ್ದಂಥವ್ರು, ಅವ್ರು ಹೇಳಿದ್ದಾರೆ ರಾಜೀನಾಮೆ ಕೊಡಬೇಕು. ಹಿರಿಯ ರಾಜಕಾರಣಿ, ಕಾಂಗ್ರೆಸ್ಸಿನ ಹಿರಿಯ ರಾಜಕಾರಣಿ, ಸ್ಪೀಕರು, ನಮ್ಮ ಲೆಕ್ಕಕ್ಕೆ ಈಗ ಅವರೇ ಸ್ಪೀಕರು, ಕೋಳಿವಾಡ ಅವರು ಗೌರವಾನ್ವಿತ, ಅವ್ರು ಹೇಳಿದ್ದಾರೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು. ಈಗ ಪ್ರಾರಂಭ ಆಗಿದೆ ಕಾಂಗ್ರೆಸ್ ಅಲ್ಲಿ. ಈಗ 7 ಜನ ಕಾತಿದ್ದಾರೆ, ಟವಲ್ ಹಾಕೊಂಡು 7 ಜನ ಕಾತಿದ್ದಾರೆ. ಅವ್ರು ಹೇಳಕ್ ಮುಂಚೆ ಆ 7 ಜನನು ಕೂಡ ನೀವು ರಾಜೀನಾಮೆ ಕೊಡಿ ಅಂತ ಹೇಳಕ್ ಮುಂಚೆ ರಾಜೀನಾಮೆ ಕೊಟ್ರೆ ನಿಮ್ಗೆ ಗೌರವ ಬರ್ತದೆ. ಇಲ್ಲ ಅಂದ್ರೆ ನಿಮ್ ಪಾರ್ಟಿಯಲ್ಲೇ ದಂಗೆ ಹೇಳ್ತಾರೆ. ಇನ್ಮೇಲೆ ನಿಮ್ ಪಾರ್ಟಿಯಲ್ಲೇ ದಂಗೆ ಎದ್ದು ನಿಮ್ಮನ್ನ ಇಳಿಸುವಂತ ಕೆಲಸ ಆಗ್ತೈತೆ. ಗೌರವಯುತವಾಗಿ ನೀವು ರಾಜೀನಾಮೆ ಕೊಟ್ಟು, ನ್ಯಾಯ ತನಿಖೆ ನಡೀತಾ ಇದೆ, ಆ ತನಿಖೆಗೆ ಸಹಕಾರ ಮಾಡಿದ್ರೆ ನೀವು ಯಾವಾಗ ಹೇಳ್ತಿರಲ್ಲ ನಮ್ಮ ರಾಮಕೃಷ್ಣ ಹೆಗಡೆ ಫಾಲೋಯರು, ನಾನು ರಾಮಕೃಷ್ಣ ಹೆಗಡೆ ಅವರ ಸಿದ್ಧಾಂತ, ದೇವರಾಜ ಅರಸು ನಮ್ಮ ಗುರುಗಳು ಎಲ್ಲ ಹೇಳ್ತಿರಲ್ಲ. ಈಗ ಆ ಗುರುಗಳು ಎಲ್ಲೋದ್ರು? ಈಗ ಸಮಾಜವಾದ ಎಲ್ಲೋಯ್ತು? ಈಗ ಅಂಬೇಡ್ಕರ್ ಪುಸ್ತಕನ ಜೋಬಲಲ್ಲ ಕೈಯಲ್ಲಿ ಇಟ್ಕೊಂಡೇ ಸುತ್ತಾಡಿದ್ರಲ್ಲ ಪಾರ್ಲಿಮೆಂಟ್ ಅಲ್ಲ. ರಾಹುಲ್ ಗಾಂಧಿ ಅವರೇ ಪಾರ್ಲಿಮೆಂಟ್ ಅಲ್ಲಿ ಅಂಬೇಡ್ಕರ್ ಸಂವಿಧಾನ ಇಟ್ಕೊಂಡು ಓಡಾಡಿದ್ರಲ್ಲ. ಈಗ ತಗೊಳ್ಳಿ ರಾಜೀನಾಮೆನ. ಸಂವಿಧಾನದ ಬಗ್ಗೆ ನಮಗ್ ಪಾಠ ಹೇಳಿದ್ರಲ್ಲ, ಈಗ ತಗೊಳ್ಳಿ ರಾಜೀನಾಮೆನ. ಯಾಕೆ? ಖರ್ಗೆ ಅವರು ನಮ್ದೇ ರಾಜ್ಯದವರು, ಕಾಂಗ್ರೆಸ್ಸಿನ ಅಧ್ಯಕ್ಷರು, ಅವರು ಈಗ ಯಾಕೆ ಮೌನವಾಗಿದ್ದಾರೆ? ಇನ್ನೊಂದು ಕಾಮೆಂಟ್ ಮಾಡಿದ್ದಾರೆ, ಕರ್ನಾಟಕದಲ್ಲಿ ಭ್ರಷ್ಟಾಚಾರ ಇಲ್ಲದ ಬಿಜೆಪಿ ನಾಯಕರನ್ನ ತೋರಿಸಿ ಅಂತ ನೆನ್ನೆ ಸವಾಲ್ ಹಾಕಿದ್ರು. ಅಂದ್ರೆ ಸವಾಲ್ ಅಂದ್ರೆ 1 to 1 ಸವಾಲಂತೆ. ಏನು ಇವ್ರು ಕರೆದ ತಕ್ಷಣ ಪ್ರೈಮ್ ಮಿನಿಸ್ಟರ್ ಓಡ್ ಬಂದ್ಬಿಡ್ಬೇಕು. ಮೊನ್ನೆ ಡಿ ಕೆ ಶಿವಕುಮಾರ್ ಹೋಗಿ ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡೋದಲ್ಲ, ಹಂಗಂತ ತಿಳ್ಕೊಂಡಿದ್ದೀರಾ ಇದನ್ನ? ಅಲ್ಲೋಗಿ ಭೇಟಿ ಮಾಡಿದ್ರಲ್ಲ, ಹಂಗಂತ ತಿಳ್ಕೊಂಡಿದ್ದೀರಾ ನೀವು? ನಾವು ಸವಾಲು ಹೇಳ್ತೀರಿ, ಇಡೀ ದೇಶದಲ್ಲಿ ಕಾಂಗ್ರೆಸ್ ಅವ್ರು ಯಾರಾದ್ರೂ ಒಬ್ಬ ಸ್ವಚ್ಛ ಇದ್ರೆ ಹೇಳ್ರಿ. ಇಡೀ ದೇಶದಲ್ಲಿ ನಾನು ಹೇಳ್ತಾ ಇರೋದು, ಕರ್ನಾಟಕ ಬೇಡ, ಇಡೀ ದೇಶದಲ್ಲಿ ಯಾರಾದ್ರೂ ಸ್ವಚ್ಛ ರಾಜಕಾರಣಿ ಕಾಂಗ್ರೆಸ್ ಅವರಿದ್ರೆ ಹೇಳಿ. ಈಗಾಗಲೇ ನಮ್ಮ ನಾಯಕರುಗಳೆಲ್ಲ ಮಾತಾಡಿ ಹೇಳಿದ್ರು, ಎಲ್ಲೆಲ್ಲ ಹಗರಣ, 2G 3G ಹೆಲಿಕಾಪ್ಟರ್, ಭೂಮಿ ಆಕಾಶ ಪಾತಾಳ ಯಾವುದು ಬಿಟ್ಟಿಲ್ಲ. ಎಲ್ಲ ಹಗರಣಗಳನ್ನ ಮಾಡಿದ ರೂವಾರಿಗಳು ನೀವು. ಲೂಟಿ ಅಂದ್ರೆ ಈ ದೇಶವನ್ನ 50 ವರ್ಷ ಲೂಟಿ ಮಾಡಿದ್ದೀರಾ, ರಾಜ್ಯವನ್ನು ಲೂಟಿ ಮಾಡಿದ್ದೀರಾ. ಭ್ರಷ್ಟಾಚಾರಿ ಅಂದ್ರೆ ಕಾಂಗ್ರೆಸ್ ಅಂದ್ರೆ ಭ್ರಷ್ಟಾಚಾರ. ಇದು ಜಗತ್ ಜಾಹೀರಾತ. ನೀವೇನೋ ನಾನು ಕ್ಲೀನ್ ಅಂತ ಇದ್ರಲ್ಲ, ಈ ಕ್ಲೀನ್ ಅನ್ನೋದನ್ನ ರಾಜೀನಾಮೆ ಮಾಡೋ ಮುಖಾಂತರ ಕ್ಲೀನ್ ಆಗಿ ತೋರಿಸಿ. ಇದು ಮತ್ತೆ ಇನ್ನೊಂದು ಮಾತು ಹೇಳಿದ್ದೀರಾ ಮೊನ್ನೆ ಪತ್ರಿಕಾ ಇದರಲ್ಲಿ, ಕೋರ್ಟ್ ಆದೇಶ ಮಾಡಿರುವಂತದ್ದು ಯಾವುದು 17A ಮಾತ್ರ, ಉಳಿದಂಥದ್ದು ಏನು ಮಾಡಿಲ್ಲ ಅಂತ. ಅಂದ್ರೆ ನನ್ನ ಪರವಾಗಿ ಬಂದಿದೆ ಅನ್ನೋದಕ್ಕೆ ಜನಕ್ಕೆ ಬಿಂಬಿಸೋದು. ನನ್ನ ಪರವಾಗಿ ಹಂಗಾರೆ ಸ್ವಾಗತ ಮಾಡಿ, ಕೋರ್ಟ್ ಆದೇಶವನ್ನ ಸ್ವಾಗತ ಮಾಡಿ, ನನ್ನ ಪರವಾಗಿ ಬಂದಿದೆ ಅಂತೇಳಿ ಸ್ವಾಗತ ಮಾಡಿ. ಯಾಕೆ ಮಾಡ್ತಾ ಇಲ್ಲ? ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ, ಈ ಕರಪ್ಷನ್ ಕೇಸನ್ನ ಕೊಡ್ಲಿಲ್ಲ ಅಂದ್ರೆ ದೇಶದಲ್ಲಿ ಇನ್ಯಾವ ಕರಪ್ಷನ್ ಕೇಸ್ನ ಕೊಡಕ್ ಸಾಧ್ಯ ಅಂತ ಹೇಳಿದೆ. ಸೈಟ್ಗಳನ್ನ ಲೂಟಿ ಮಾಡಿದಿರ ಅನ್ನೋ ಪದನು ಕೂಡ ಹೇಳಿದ್ದಾರೆ. ಅದರಲ್ಲಿ ಕರಪ್ಷನ್ ಆಗಿರೋದು, ಸ್ವಜನ ಪಕ್ಷಪಾತ ಆಗಿರೋದು ನಿಜ ಅಂತ ಹೇಳಿದ್ದಾರೆ. 2 ಕೋರ್ಟ್ ಹೇಳಿದೆ. ಕುಟುಂಬಕ್ಕೆ ಬೆನಿಫಿಟ್ ಆಗಿದೆ ಅಂತಾನು ಹೇಳಿದ್ದಾರೆ. ಇವೆಲ್ಲನೂ ಕೂಡ ಕೋರ್ಟ್ ಆದೇಶದಲ್ಲೇ ಸ್ಪಷ್ಟವಾಗಿದೆ. ನಾನು ಹೇಳುವಂಥದ್ದು, ಆಯ್ತು ಸ್ವಾಮಿ, ನಿಮ್ಗೆ ಇನ್ನೆಲ್ಲಿ ಬೇರೆ ಆಪ್ಷನ್ ಏನಿದೆ? ಇವತ್ತು
ಈ ರಾಜೀನಾಮೆ ಕೊಡೋದು ಬಿಟ್ಟು ಬೇರೆ ಆಪ್ಷನ್ ಏನಿದೆ? ದೇಶದಲ್ಲಿರುವಂತ ದೊಡ್ಡ ಲಾಯರ್ ಅವರೇ. ಯಾರು? ಸಿಂಘ್ವಿ ಅವರು. ಅಭಿಷೇಕ್ ಸಿಂಘ್ವಿ ಅವರು, ಅವರೇ ದೊಡ್ಡ ಲಾಯರು. ಕಾಂಗ್ರೆಸ್ ಪಾಲಿಗೆ ಅವರೇ ಆಪತ್ ಬಾಂಧವ. ಅವರೇ ಬಂದು ವಾದ ಮಾಡಿದ್ಮೇಲೆ ಇನ್ನೆಲ್ಲಿ ಹೋಗ್ತೀರಾ ನೀವು? ಇನ್ಯಾವುದೇ ಕೋರ್ಟ್ಗೆ ಹೋದ್ರೆ ಅದೇ ವಾದ ತಾನೇ ಮಾಡೋದು. ಬೇರೆ ವಾದ ಏನಿದೆ ನಿಮ್ಮ ಹತ್ರ? ಬೇರೆ ವಾದನೂ ಮಾಡಕ್ ನಿಮ್ಮ ಹತ್ರ ಏನೂ ಇಲ್ಲ. ನಿಮ್ಗೆ ಬೇರೆ ಆಪ್ಷನ್ ಇವತ್ತು ಉಳಿದಿಲ್ಲ. ರಾಜೀನಾಮೆ ಕೊಟ್ಟು, ಹೇಗೆ ನೀವು ಹೇಳಿದ್ರಿ ಯಡಿಯೂರಪ್ಪನವರು ವಿಚಾರ ಬಂದಾಗ, ಜನಾರ್ದನ್ ರೆಡ್ಡಿ ವಿಚಾರ ಬಂದಾಗ, ಬೇರೆ ಬೇರೆ ವಿಚಾರಗಳು ಬಂದಾಗ, ಈಶ್ವರಪ್ಪನವ್ರ ವಿಚಾರ ಬಂದಾಗ ರಾಜೀನಾಮೆ ಕೊಟ್ಟು ತೊಲಗಿ ಅಂತ ಹೇಳಿದ್ರಲ್ಲ, ಇದೇ ಮಾತನ್ನ ಕೇಳ್ತಾರೆ. ಮೊನ್ನೆ ಪ್ರೆಸ್ ಮೀಟ್ ಅಲ್ಲಿ ನೀವು ಮತ್ತೊಂದು ಹೇಳಿದಿರ, ನನ್ನ ಹಿಂದೆ MLA-ಗಳಿದ್ದಾರೆ, MLC-ಗಳಿದ್ದಾರೆ, ಲೋಕಸಭಾ ಸದಸ್ಯರಿದ್ದಾರೆ, ಒತ್ತಿ ನಮ್ಮ DCM ಕೂಡ ಇದ್ದಾರೆ ಅಂತ. ಎಲ್ಲ ದಾಖಲೆಗಳು ಯಾರು ಕೊಟ್ಟರು ಅಂತ ಆಮೇಲೆ ಸರ್ಚ್ ಮಾಡಿ ನೀವು ಯಾರು? ಈ ದಾಖಲೆಗಳು ಸರ್ಕಾರಿ ದಾಖಲೆಗಳು ಸಡನ್ ಕಟಾಕಟ್ ರಾಹುಲ್ ಗಾಂಧಿ ಹೇಳ್ತಾರಲ್ಲ, ಕಟಾಕಟ್ ಅಂತೇಳಿ ದಾಖಲೆಗಳೆಲ್ಲ ಹೆಂಗ್ ಸಿಕ್ತು ವಿರೋಧ ಪಕ್ಷಕ್ಕೆ? ನಾವು ಅಪ್ಲೈ ಮಾಡಿದ್ರೆ 6 ತಿಂಗಳು 1 ವರ್ಷ ಆದ್ರೂ ಕೊಡಲ್ಲ 6 ತಿಂಗಳಾದ್ರು. ಹಂಗ್ ಕಟಾಕಟ್ ಅಂತ ಹೆಂಗೆ ದಾಖಲೆಗಳು ಸಿಕ್ತು ವಿರೋಧ ಪಕ್ಷದ ಕೈಲಿ? ಅಂದ್ರೆ ನೀವು ಪದ ಹೇಳ್ತಾ ಇದ್ದೀರಲ್ಲ, ಇಡೀ ರಾಜ್ಯದ ಜನ ನಮ್ ಜೊತೆ ಇದ್ದಾರೆ. ಕೊನೆಯಲ್ಲಿ ಯಾರೋ ಪಕ್ಕದಲ್ಲಿ ಹೇಳ್ಕೊಟ್ರು, ಇಡೀ ರಾಜ್ಯದ ಜನ. ಆಯ್ತಪ್ಪ, ಪ್ರೂವ್ ಮಾಡ್ಬಿಡು. ಬಿಜೆಪಿ ಧರಣಿಯಿಂದ ಹಿಂಗೆ ನಾವು ವಾಪಸ್, ಇಲ್ಲಿಂದಾನೆ ಹಿಂಗೆ ವಾಪಸ್ ಹೋದ್ರಿ. ಇನ್ನೊಂದು ಪ್ರತಿಭಟನೆ ಮಾಡಲ್ಲ ನಿನ್ ವಿರುದ್ಧ, ಕಾಂಗ್ರೆಸ್ ವಿರುದ್ಧ ನೋ ಪ್ರತಿಭಟನೆ ಮಾಡಿ ಎಲೆಕ್ಷನ್. ನಿನ್ನಿಂದ ಇಡೀ ರಾಜ್ಯದ ಜನ ಅವರಲ್ಲ, 7 ಕೋಟಿ ಜನ ಅವರಲ್ಲ, 7 ಕೋಟಿ ನೀನೇ ಹೇಳಿರೋದು. ಇಡೀ ರಾಜ್ಯದ ಜನ ನನ್ನಿಂದ ಇದ್ದಾರೆ. 136 MLA-ಗಳಿದ್ದಾರೆ ಎಲ್ಲ ಹೇಳಿದ್ರಲ್ಲ, ರಾಜ್ಯದ ಜನ ಇದ್ದಾರೆ. ಆಯ್ತು, ಪ್ರೂವ್ ಮಾಡಿ. ನಿಮ್ಗೊಂದು ಅವಕಾಶ, ಇಡೀ ರಾಜ್ಯದ ಜನ ನಿಮ್ ಜೊತೆ ಇದ್ದಾರೆ ಅಂತ ಪ್ರೂವ್ ಮಾಡ್ಬಿಡಿ. ಯಾವ ರೀತಿ ರಾಮಕೃಷ್ಣ ಹೆಗಡೆ ಪ್ರೂವ್ ಮಾಡಿ ರಾಜೀನಾಮೆ ಕೊಟ್ಟೋದ್ರು ಅವರು. ಪಾರ್ಲಿಮೆಂಟ್ ಅಲ್ಲಿ ಸೋತಾಗ ಅವರು ರಾಜೀನಾಮೆ ಕೊಟ್ಟೋದ್ರು, ನನ್ನಿಂದ ಬೆಂಬಲ ಇಲ್ಲ ಅಂತ. ನೀವು ಇವತ್ತು ವಿಸರ್ಜನೆ ಮಾಡಿ ನನ್ನಿಂದ ಇಡೀ ರಾಜ್ಯದ ಜನ ಅವರಂತ ತೋರಿಸ್ಬಿಟ್ರೆ ಬಿಜೆಪಿ ನಿನ್ನ ವಿರುದ್ಧ ಪ್ರತಿಭಟನೆ ಮಾಡಲ್ಲ. ಏನ ರೆಡ್ಡಿ ಅವರೇ? ನೀವು ಇನ್ನೂ ಅನೌನ್ಸ್ ಮಾಡಕ್ ಹೋಗಕ್ ಮುಂಚೆ 136ರಲ್ಲಿ 135 ಜನ ಖಾಲಿ ಔಟಿರ್ತಾರೆ. ನೀವು ಅನೌನ್ಸ್ ಮಾಡ್ತೀನಿ ಅಂತ ಹೋದ್ರೆ, ರಿಸಾಲ್ವ್ ಅಂತ ಹೋದ್ರೆ 136ರಲ್ಲಿ 135 ಜನ ಹಿಂದೆ ತಿರುಗಿ ನೋಡೋದ್ರಲ್ಲಿ ಓಡೋಗ್ಬಿಟ್ಟಿರ್ತಾರೆ. ಜಮೀರು ಇರಲ್ಲ, ಮಹಾದೇವಪ್ಪನೂ ಇಲ್ಲ, ಕಾಕಾ ಪಾಟೀಲು ಇಲ್ಲ. ಅದರಿಂದ ನಿಮ್ಗೆ ಇಡೀ ರಾಜ್ಯದ ಜನ ಬೆಂಬಲ ಇಲ್ಲ. ರಾಜ್ಯದ ಜನ ಇವತ್ತು ಕಾಂಗ್ರೆಸ್ ಅಂದ್ರೆ ಭ್ರಷ್ಟಾಚಾರ. ಯಾಕಪ್ಪ ಇವ್ರನ್ನ ಆಯ್ಕೆ ಮಾಡಿದ್ರಿ? ಡೆವಲಪ್ಮೆಂಟು ಇಲ್ಲ, ಅಭಿವೃದ್ಧಿ ಅನ್ನೋದು ಕನಸು ಮಾತಾಡ್ಬಿಟ್ಟಿದೆ, ಲೂಟಿ ಹೊಡಿತಾ ಇದ್ದಾರೆ. ಇದು ಜಗತ್ ಜಾಹೀರಾತು ಆಗಿರೋದು. ಇಂಥ ಸಂದರ್ಭದಲ್ಲಿ ನಾವು ಈ ಸರ್ಕಾರ ವಿಧಾನಸೌಧದಲ್ಲಿ ಕುಳಿತುಕೊಂಡು ಕ್ಯಾಬಿನೆಟ್ ಮೀಟಿಂಗ್ ಮಾಡಕ್ಕೂ ಅಧಿಕಾರ ಇಲ್ಲ. ಇವತ್ತು ಆ ಯೋಗ್ಯತೆಯನ್ನ ಕಾಂಗ್ರೆಸ್ ಈ ಸರ್ಕಾರ ಕಳ್ಕೊಂಡಿದೆ. ಅದರಿಂದ ಸಂವಿಧಾನ ವಿರೋಧಿಯಾದಂತ ಒಂದು ನೀತಿಯನ್ನ ಈ ವಿಧಾನಸೌಧ, ಕೆಂಗಲ್ ಹನುಮಂತಯ್ಯನವರು ಕಟ್ಟಿದಂತ ವಿಧಾನಸೌಧದಿಂದ ಆಗೋದು ಬೇಡ. ಸತ್ಯಮೇವ ಜಯತೆ, ನ್ಯಾಯಾಲಯ ನಮಗೆ ಸತ್ಯಮೇವ ಜಯತೆ, ನ್ಯಾಯಾಲಯನೇ ತೀರ್ಪೇ ನಮಗೆ ಸತ್ಯಮೇವ ಜಯತೆ. ಅದಕ್ಕೆ ನ್ಯಾಯಾಲಯದ ತೀರ್ಪು ಬಂದಿದೆ, ಸತ್ಯಕ್ಕೆ ಜಯ ಸಿಕ್ಕಿದೆ. ಅದಕ್ಕೋಸ್ಕರ ಈ ವಿಧಾನಸೌಧಕ್ಕೆ ಇವತ್ತು ನಾವು ಹೊರಡ್ತಾ ಇದ್ದೀರಿ. ಹೀಗಾಗಿ ವಿಧಾನಸೌಧಕ್ಕೆ ಪ್ರತಿಭಟನೆಯನ್ನ ನಾವು ಮಾಡ್ತಾ ಇದ್ದೀರಿ. ರಾಜೀನಾಮೆ ಕೊಡೋದೊಂದೇ ನಿಮ್ಮ ಆಪ್ಷನ್ ಅನ್ನೋ ಮಾತನ್ನ ಹೇಳಿ ನಾವು ಹೊರಡ್ತಾ ಇದ್ದೀವಿ. ಎಲ್ಲರೂ ಹೊರಡೋಣ. ಧನ್ಯವಾದ. ನಮ್ಮ ರಾಜ್ಯದ ಅಧ್ಯಕ್ಷರು ಸಭೆಗೆ ಬರಬೇಕಾಗಿತ್ತು, ಅವರು ಮೈಗೆ ಹುಷಾರಿಲ್ಲ. ನಮ್ಮ ವಿಜಯೇಂದ್ರ ಅವರು ನನಗೆ ಫೋನ್ ಮಾಡಿ ಹೇಳಿದ್ದಾರೆ, ನನ್ನ ಮೈಗೆ ಹುಷಾರಿಲ್ಲ ಅಣ್ಣ ಅಂತ ಹೇಳಿ ಫೋನ್ ಮಾಡಿ ಹೇಳಿದ್ದಾರೆ. ಅದಕ್ಕೋಸ್ಕರ ಅವ್ರು ಬರ್ತಾ ಇಲ್ಲ. ಮುಂದಿನ ಹೋರಾಟದಲ್ಲಿ ಅವ್ರು ಭಾಗಿಯಾಗ್ತಾರೆ.